ಶ್ರೀ ಗುರುಭ್ಯೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಸಾರವನ್ನ ತಿಳ್ಕೊಳ್ತಾ, ಸಾರದ ವ್ಯವಸ್ಥೆಗಳು ಎಷ್ಟು ಬರ್ತದೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ. ಆದ್ರೂ ನಮ್ಮ ಪ್ರಯತ್ನದಿಂದಾಗಿ ಆ ದೇವರನ್ನ ಕಾಣತಕ್ಕಂತಹ, ನೋಡತಕ್ಕಂತಹ, ಮಾತಾಡಿಸ್ತಕ್ಕಂತಹ ವ್ಯವಸ್ಥೆಗಳನ್ನ ನಾವು ಈ ಮೂಲಕವಾಗಿ ತಿಳ್ಕೊಳ್ಬೇಕು ಅಂತ ಹಿರಿಯರ ಮಾತು, ಹಾಗೇನೆ ಋಷಿಮುನಿಗಳ ಮಾತು ಕೂಡ ಹಾಗೇನೆ, ವೇದದ ಮಾತು ಕೂಡ ಹಾಗೇನೆ. ಆ ರೀತಿಯಲ್ಲಿ ಇರುವಂಥದ್ದು ದೇಹದ ನಮ್ಮ ಸಂಪೂರ್ಣತ್ವವನ್ನು ಪಡಿಬೇಕಾದ್ರೆ ದೇಹದಲ್ಲಿ ಅಂತ ಹೇಳಿದ್ರೆ ಆರೋಗ್ಯ ಮೂಲಕವಾಗಿ ನಾವು ಸಚ್ಚಾಸ್ತ್ರ ಸತ್ಪುರಾಣಗಳ ಶ್ರವಣಗಳನ್ನ ಮಾಡುವಂಥದ್ದು ಅಥವಾ ನಾವು ಅವಲೋಕನ ಮಾಡುವಂಥದ್ದು, ನೋಡುವಂತಹದ್ದು ಆಗ್ಲೇಬೇಕು ಪ್ರತಿಯೊಬ್ಬರಿಂದಲೂ ಕೂಡ. ಅದಕ್ಕಾಗಿ ಈ ವ್ಯವಸ್ಥೆಗಳಲ್ಲಿ ನನ್ನ ಪ್ರಯತ್ನ, ಆ ಪ್ರಯತ್ನಕ್ಕೆ ದೇವತಾನುಗ್ರಹ ಬಂದ್ರೆ ಖಂಡಿತವಾಗಿಯೂ ನನಗೂ ಒಳ್ಳೆಗಾಗಬೇಕು. ಹಾಗೆ ಇಲ್ಲಿ ಯಾರೆಲ್ಲ ಕೇಳ್ತಾರೋ ಅವರಿಗೆಲ್ಲರೂ ಕೂಡ, ಎಲ್ರಿಗೂ ಕೂಡ ದೇವರು ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ಲಿ, ಆ ಮೂಲಕವಾಗಿ ಆ ಮೂಲಕವಾದ ನನ್ನ ಒಂದು ಪ್ರಯತ್ನ ಎಲ್ರಿಗೂ ಸಿಕ್ಕುವಂತಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಅದಕ್ಕೆ ಕಥಾನುವಾದವನ್ನ, ಪೂರ್ವ ಕಥಾನುವಾದವನ್ನು ಮಾಡುವುದು ಪರೀಕ್ಷಿತನಿಗೆ ಶುಕಮುನಿಗಳ ಉಪದೇಶಗಳು. ಅವನ ಜೀವನ ಏನ್ ಮಾಡಬೇಕು, ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತ ತಿಳಿಸಿಕೊಳ್ಳುತ್ತಾ ವಿಶ್ವಾತ್ಮನ ಅರಿವನ್ನ ಅವನು ತಿಳ್ಕೊಳ್ಳುವಂತಹದ್ದು ಅಂತ ಹಿಂದಿನ ಇದರ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಹಾಗೇನೆ ಆ ಅನುಸಂಧಾನವನ್ನು ಇಟ್ಟುಕೊಂಡು ಯಜ್ಞಯಾಗಾದಿಗಳು ಪ್ರತಿಯೊಂದು ಕೂಡ ಪೂಜೆನೆ. ನಾವು ಪ್ರತಿನಿತ್ಯ ಎದ್ದು ಮಾಡತಕ್ಕಂತಹ ವ್ಯವಸ್ಥೆಗಳಲ್ಲಿ ಪ್ರತಿಯೊಂದು ಕೂಡ ಭಗವಂತ ಪ್ರೀತನಾಗ್ಲಿ, ಭಗವಂತನೇ ನೀನು ಪ್ರೀತನಾಗು ಅಂತ ನಾವು ಕೇಳ್ತಾ ಆ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳ್ತಾನೆ. ಹಾಗೆ ಪುರುಷ ಸೂಕ್ತ ಭಗವಂತನ ವಿಭೂತಿ ರೂಪವನ್ನ ತಿಳಿಸ್ತಾ ಉಂಟು. ಅದನ್ನೇ ಭಾಗವತ ಆ ಬೇರೆ ಬೇರೆ ತರನಾಗಿ ಆ ವೇದದ ವ್ಯವಸ್ಥೆಗಳನ್ನೇ ತಿಳಿಸುವಂತಹದ್ದೇ. ಅದನ್ನ ದೇವತೆಗಳು ಯಾವ ರೀತಿಯಲ್ಲಿ ಆ ಭಗವಂತನ ಅವಯವಗಳಿಂದಾಗಿ ಹುಟ್ಟಿದ್ರೋ, ಆಮೇಲೆ ಏನೆಲ್ಲ ಪ್ರಪಂಚಾದಿ ರೂಪಗಳು, ಯಾವ ವ್ಯವಸ್ಥೆಗಳು ಎಲ್ಲ ಆಯ್ತೋ ಅದನ್ನೇ ಆ ಭಾಗವತ ತನ್ನ ಇದರಲ್ಲಿ ಆ ಬ್ರಹ್ಮದೇವರು ಇದನ್ನ ಈ ರೀತಿಯಲ್ಲಿ ಹೇಳಿದ್ರಂತೆ. ಏನು? ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವ ಯಜಮೀಶ್ವರಂ. ನಾವು ಹೋಮ ಮಾಡುವಂತಹದ್ದು, ನಾವು ಇನ್ನೊಂದು ವಸ್ತುವನ್ನು ತಂದು ಪೂಜೆ ಮಾಡುವಂತಹದ್ದಾಗ್ಲಿ, ಅಗ್ನಿ ಮೂಲಕವಾಗಿ ಹೋಮ ಮಾಡುವಂತಹದ್ದಾಗ್ಲಿ ಅದು ಅಲ್ಲ. ಭಗವಂತನೇ ಕೊಟ್ಟಿರುವುದು. ನಾವೇನಾದ್ರೂ ತರ್ಲಿಕ್ಕುಂಟ? ಸೃಷ್ಟಿಯಾದಾಗ್ಲೇ ಅಲ್ವಾ ಎಲ್ಲ ವ್ಯವಸ್ಥೆಗಳಾದದ್ದು. ಅದನ್ನು ಹುಡುಕಿಕೊಂಡು ಹೋಗುವಂತಹದ್ದು ಅದು ಅವನ ಕರ್ತವ್ಯ, ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ನಮ್ಗೆ ಬೇಕಾದಂತ ಆಹಾರವನ್ನು ನಾವು ಹುಡ್ಕೊಂಡು ಹೋಗ್ತೇವಲ್ವ, ಹಾಗೆ ನಮ್ಗೆ ಬೇಕಾದಂತ ಮನೆಯನ್ನು ಕೂಡ್ಲಿಕ್ಕಾಗಿ ವ್ಯವಸ್ಥೆ ಮಾಡ್ತೇವಲ್ವ. ಅದೇ ರೀತಿಯಲ್ಲಿ ದೇವರು ಕೊಟ್ಟಿದ್ದಾನೆ. ಅದನ್ನು ಯಾವುದನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಪ್ರತಿಯೊಂದು ಅರ್ಪಣೆ ಮಾಡಬೇಕು. ಅದರಲ್ಲಿ ಕೂಡ ವಿಶೇಷವಾದಂತಹ ಏನೆಲ್ಲ ವಸ್ತುಗಳುಂಟು, ಅಗ್ನಿ ಹೋಮ ಮಾಡ್ಲಿಕ್ಕೆ ಯಾವುದು ಬೇಕು, ಅಥವಾ ಅರ್ಚನೆ ಮಾಡ್ಲಿಕ್ಕೆ ಪಾದಕಮಲಕ್ಕೆ ಅರ್ಚನೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು, ಅದನ್ನೆಲ್ಲ ಅವನವನು ರೆಡಿ ಮಾಡಿಕೊಳ್ಳುವಂತಹದ್ದು, ಅವನು ಮಾಡಿಸ್ತಕ್ಕಂಥ ವ್ಯವಸ್ಥೆಗಳು ಈ ಭಾಗವತ ಪರೀಕ್ಷಿತನ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಉಂಟು. ಅವನು ಸೃಷ್ಟಿಯನ್ನ ಬಿಟ್ಟು ಅವನು ಮಾಡದೇ ಇರತಕ್ಕಂಥ ವ್ಯವಸ್ಥೆಗಳೇ ಇಲ್ಲ. ಯಾವುದೇ ವಸ್ತು ಆಗಲಿ ಅದು ಭಗವಂತ ಕೊಟ್ಟಿದ್ದು. ಭಗವಂತ
ನೀನು ಕೊಟ್ಟದ್ದನ್ನು ನಿನಗೇ ಅರ್ಪಣೆ ಮಾಡ್ತೇನೆ. ಅದಕ್ಕೋಸ್ಕರ ನಾವು ಅರ್ಘ್ಯ ಕೊಡ್ಲಿಕ್ಕಾಗಿ ನಾವು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ತೇವೆ, ಅಲ್ಲಿಗೆ ಅರ್ಘ್ಯ ಕೊಡ್ತೇವೆ. ಸಮುದ್ರದ ನೀರಲ್ಲಿ ಸ್ನಾನ ಮಾಡುವುದು ಅದರಲ್ಲಿ. ಅದೇ ದೇವರೇ ಕೊಟ್ಟದ್ದು, ಬೇರೆ ಯಾವುದೂ ಅಲ್ಲ, ಯಾವುದೂ ಇಲ್ಲ ಕೂಡ. ಅದನ್ನೇ ಆ ದೇವರಿಗೆ ಅರ್ಘ್ಯದ ಮೂಲಕವಾಗಿ ಭಗವಂತ ನೀನು ತೃಪ್ತನಾಗ್ಬೇಕು ಅಂತ ಈ ಅನುಸಂಧಾನವನ್ನ ಇಟ್ಟುಕೊಂಡು ನಾವು ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳು. ಹಾಗೇನೆ ಅವನಿಗೆ ಅರ್ಪಣೆ ಮಾಡುವಂಥದ್ದು, ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡುವಂಥದ್ದು. ಇಂಥ ಯಾವುದು ತ್ಯಾಗದ ಬುದ್ಧಿ ನಮ್ಮಲ್ಲಿ ಬರಬೇಕು ಅಂತ ಈ ವ್ಯವಸ್ಥೆಗಳು. ನಾವು 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 ನಮ್ಗೋಸ್ಕರ ಇಟ್ಕೊಳ್ಳುವಂತಹದ್ದಲ್ಲ, ಪ್ರತಿಯೊಂದು ಕೂಡ ದೇವರಿಗಾಗಿ ಇರುವಂತಹದ್ದು. ಅದಕ್ಕೋಸ್ಕರ ಆ ಅರ್ಘ್ಯ ಕೊಡ್ಲಿ ಅಥವಾ ಪೂಜೆ ಮಾಡ್ಲಿ, ಅದಕ್ಕೋಸ್ಕರ ನಾವು ಪರಿಶ್ರಮ ಬಿಡುವಂಥದ್ದು ಎಲ್ಲವೂ ತ್ಯಾಗ. ಆದ್ರೆ ಮನಸ್ಸಿನ ಅನುಸಂಧಾನ ಬೇಕು ನಮ್ಗೆ. ಇಂತಹ ದೇವರಿಗನ್ನು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನವನ್ನು ಇಟ್ಕೊಂಡು ನಾವು ಮಾಡ್ತಕ್ಕಂಥದ್ದು. ಹಾಗೆಯೇ ಭಾಗವತ ಶುಕಮುನಿಗಳು ಆ ಭಾಗವತದ ರೂಪದಲ್ಲಿ ಪರೀಕ್ಷಿತ್ ರಾಜನಿಗೆ ಮುಂದುವರಿಸ್ತಾ ಇದ್ದಾರೆ. ಅವತಾರಗಳು, ಭಗವಂತ ಏನೆಲ್ಲ ಅವತಾರ ಮಾಡಿದ್ದಾನೆ, ನಮ್ಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ವ್ಯವಸ್ಥೆಗಳಲ್ಲಿ ಈ ವ್ಯವಸ್ಥೆಗಳೆಲ್ಲ ಉಂಟು. ಇನ್ನು ಅದರ ರೂಪಗಳು ಯಾವುದೆಲ್ಲ ಬಂತು, ಆ ರೂಪಗಳು ಏನು ಅಂತ ಅದಕ್ಕೆ ಈ 2ನೇ ಸ್ಕಂದದಲ್ಲಿ ಈ ಮೂಲಕವಾಗಿ 7ನೇ ಅಧ್ಯಾಯ ಆಗಿರ್ಬೋದು ಇದು, ಅದನ್ನ ಅವತಾರಗಳನ್ನ ವರ್ಣಿಸ್ತಾ ಹೋಗ್ತಾ ಉಂಟು ಭಾಗವತ. ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಇನ್ನು ವರಾಹ ಅವತಾರ ಏನಾಯ್ತು? ಕಶ್ಯಪರ ಪತ್ನಿಯಾದ ದಿತಿಯಲ್ಲಿ ಹುಟ್ಟಿದ ಹಿರಣ್ಯಾಕ್ಷನು ಭೂಮಿಯನ್ನೇ ಚಾಪೆಯಂತೆ ಸುತ್ತಿಕೊಂಡು ಅವನು ಏನು ಮಾಡಿದ, ತಾನು ಸಮುದ್ರದೊಳಗೆ ಹೋದ. ಇಲ್ಲಿ ಭೂಮಿ ಉಳಿಬೇಕು, ಮನುಷ್ಯ ಜೀವ ಬದುಕಬೇಕು, ಮನುಷ್ಯ ಜೀವ ದೇವರನ್ನ ಸ್ತುತಿಸ್ತಕ್ಕಂತಹ ಸತ್ಪುರುಷರಾಗಿ ಬದಲಾಗಬೇಕು. ಭಗವಂತ ಏನ್ ಮಾಡಿದ, ತಾನು ಆ ಯಜ್ಞ ವರಾಹನಾಗಿ ಅವತರಿಸಿ ದೈತ್ಯ ಹಿರಣ್ಯಾಕ್ಷನನ್ನ ತನ್ನ ಕೋರೆ ದಾಡೆಯಿಂದ ಸೀಳ್ತಾ ಭೂಮಿಯನ್ನ ಮೇಲಕ್ಕೆ ತಂದ ಅಂತ ಪುರಾಣ ಹೇಳ್ತಾ ಉಂಟು. ಅದನ್ನೇ ವಾದಿರಾಜರು ಇದನ್ನೇ ಶಾರ್ದೂಲದಂತ ಅಂತ ವರ್ಣಿಸಿದ್ದಾರೆ. ತನ್ನ ಆ ಸಿಂಹ ಏನು ಮಾಡಿತು, ಉಗ್ರವಾದ ದಂತಗಳಿಂದ ಪ್ರಾಣಿಗಳನ್ನ ಸಿಗಿದು ಹಾಕುವಂತದ್ದು ನಾವು ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ, ಆ ರೀತಿಯಲ್ಲಿ ಆಗುವಂಥದ್ದು. ಅದೇ ಹಲ್ಲಿನಿಂದ ತನ್ನ ಮರಿಗಳನ್ನ ಎತ್ತಿಕೊಂಡು ಹೋಗ್ತದೆ. ಮರಿಗಳಿಗೇನಾಗುವುದಿಲ್ಲ, ಆದ್ರೆ ಹರಿತವಾದಂತಹ ಹಲ್ಲುಗಳು ದುಷ್ಟರಿಗೆ ಆಯುಧ ರೂಪದಲ್ಲಿ ಪರಿಣಾಮವಾಗಿ ಅವನಿಗೆ ಅವನ ಅಂತ್ಯವನ್ನ ಕಾಣಿಸ್ತಾ ಉಂಟು. ಅದೇ ರೀತಿಯಲ್ಲಿ ಭಗವಂತ ಉಗ್ರನಾದ್ರೂ ನಮ್ಗೆ ಬೇಕಾದ ದಯಾಸಾಗರನಾಗಿ ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತ ಈ ಉದಾಹರಣೆ. ಹೇಗೆ ತನ್ನ ಮರಿಗಳನ್ನ ತಾನು ರಕ್ಷಿಸಿಕೊಳ್ತದೋ ಅದೇ ರೀತಿಯಲ್ಲಿ ಅಂತ. ಅದೇ ನಾವು ಏನು ಕೆಲಸ ಮಾಡಬೇಕಾದ್ರೂ 2 ಸ್ವಭಾವಗಳಿಂದ ಮಾಡ್ತೇವೆ. ಒಂದು ಉಗ್ರ ಸ್ವಭಾವ, ಒಂದು ಸೌಮ್ಯ ಸ್ವಭಾವ. ಅದೇ ನಮ್ಗೆ ಉಗ್ರ ಸ್ವಭಾವ ಬಂದ್ರೆ ಅದು ಯಾವ ರೀತಿಯಲ್ಲಿ ಇರಬೇಕು, ದುಷ್ಟ ನಿಗ್ರಹದ ರೂಪದಲ್ಲಿ. ಯಾರಿಗೆ ತಡೆ ಕೊಡ್ತಾರೆ ಅವರನ್ನು ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಒಳ್ಳೆ ರೀತಿ ಶಿಷ್ಟ ಜನರು ಬಂದ್ರೆ ಅವರನ್ನು ಗೌರವಿಸ್ತಕ್ಕಂತಹ ವ್ಯವಸ್ಥೆಗಳಾಗಬೇಕು, ಆ ರೀತಿಯಲ್ಲಿ ಇರಬೇಕು. ಇನ್ನು ಈ ರೀತಿಯಲ್ಲಿ ಭೂಮಿಯನ್ನ ಉಳಿಸಿ ಸತ್ಕರ್ಮಗಳ ಆಚರಣೆಗೆ ಆ ವ್ಯವಸ್ಥೆ ಮಾಡಿಕೊಟ್ಟದ್ದು ಭಗವಂತ ತನ್ನ ವರಾಹ ರೂಪದಿಂದ ಅಂತ ಹೇಳ್ತಾ ಉಂಟು ಭಾಗವತ. ಇನ್ನು ಯಜ್ಞಾವತಾರ, ರುಚಿ ಪ್ರಜಾಪತಿಯ ಪತ್ನಿಯಾದ ಆಕೂತಿಯಲ್ಲಿ ಸುಯಜ್ಞನಾಗಿ ಭಗವಂತ ಅವತರಿಸಿದ. ಸ್ವಯಂಭುವ ಮನುವನ್ನು ರಾಕ್ಷಸರು ನುಂಗಲು ಬಂದಾಗ ಅವರನ್ನು ಶಿಕ್ಷಿಸಿ ಮನುವನ್ನು ರಕ್ಷಿಸಿದ ಮಾನವ ಕುಲದ ಮೂಲ ಪುರುಷನಾದ ಸ್ವಯಂಭುವ ಮನುವನ್ನು ರಕ್ಷಿಸುವ ಮೂಲಕ ಸಮಗ್ರ ಮಾನವ ಕುಲವನ್ನೇ ರಕ್ಷಿಸಿದ ರೂಪವ ಅಂತ ಈ ಯಜ್ಞಾವತಾರವನ್ನ ಆ ಭಾಗವತ ಹೇಳುವ ಮೂಲಕವಾಗಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಅವತಾರಗಳ ಈ 2 ವ್ಯವಸ್ಥೆಗಳನ್ನು ಹೇಳ್ತಾ ಈ ಮುಂದಿನ ವಿಷಯಗಳನ್ನು, ಅವತಾರಗಳು ಇನ್ನೂ 25 ಅವತಾರಗಳು ಉಂಟು, ಅದನ್ನು ಒಂದೊಂದನ್ನಾಗಿ ನೋಡುವ. ಈಗಿನ ಇದರಲ್ಲಿ ಏನು ನಾವು ಹೇಳ್ತೇವೋ ಅದು ಭಗವಂತನಿಗೆ ಸಮರ್ಪಣೆಯಾಗಲಿ, ಭಗವಂತ ಸುಪ್ರೀತನಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತೇವೆ. ಇದನ್ನ ನಾಳೆ ದಿನ ನೋಡುವ.
ಶಿಕ್ಷಾರ್ಪಣಮಸ್ತು.